ಸ್ನೇಹಿತರೆ ನಮಸ್ಕಾರ. ಕೆಂಗೇರಿ ಹಾಗೂ ಮಾಗಡಿ ರೋಡ್ ಸಂಪರ್ಕಿಸುವ 10.8 ಕಿಲೋಮೀಟರ್ ಉದ್ದದ ಹೊಸ ರಸ್ತೆ ಯೋಜನೆ ನಡೆಯುತ್ತಿದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಈ ರಸ್ತೆ ಆರಂಭವಾಗುವ ನಿರೀಕ್ಷೆ ಇದೆ. ಮೈಸೂರು ರೋಡ್ ಹಾಗೂ ಮಾಗಡಿ ರೋಡ್ ಮಧ್ಯೆ ಬಿಡಿಎ ಕಡೆಯಿಂದ 10 ಲೇನ್ ರೋಡ್ ನಿರ್ಮಾಣವಾಗುತ್ತಿದೆ. ಈ ರೋಡ್ ನಿರ್ಮಾಣ ಮಾಡಲು ಮೂಲ ಉದ್ದೇಶ ಏನೆಂದರೆ ಬಿಡಿಎ ಅವರ ಅತಿ ದೊಡ್ಡ ಯೋಜನೆ ಆಗಿರುವ ನಾಡಪ್ರಭು ಕೆಂಪೇಗೌಡ ಲೇಔಟ್ಗೆ ಒಂದು ರೋಡ್ ಕನೆಕ್ಟಿವಿಟಿ ಅವಶ್ಯಕತೆ ಇರುವುದರಿಂದ ಈ ರೋಡ್ ನಿರ್ಮಾಣ ಮಾಡುತ್ತಿದ್ದಾರೆ. ಈ ರೋಡ್ ನಿರ್ಮಾಣ ಮಾಡೋ ಮತ್ತೊಂದು ಮುಖ್ಯ ಉದ್ದೇಶವೇನೆಂದರೆ ಮೈಸೂರು ರೋಡ್ ಹಾಗೂ ಮಾಗಡಿ ರೋಡ್ ಮಧ್ಯೆ ಮತ್ತೊಂದು ಕನೆಕ್ಟಿಂಗ್ ರೋಡ್ ಬೇಕಿದೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರು ಸುತ್ತ ನೈಸ್ ರೋಡ್ ಇದೆ. ಈ ರೋಡ್ ಸುಮಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದು, 1 ವರ್ಷದ ಹಿಂದೆ ನೈಸ್ ರೋಡ್ನಲ್ಲೂ ಕೂಡ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ನೈಸ್ ರೋಡ್ ಅನ್ನು ಯಾವ ಕಾರಣದಿಂದ ಮಾಡಿದ್ದರು ಅಂದರೆ ಕೆಲವೊಮ್ಮೆ ಅದಕ್ಕಿಂತ 2ರಿಂದ 3 ಪಟ್ಟು ವಾಹನ ಓಡಾಡುತ್ತವೆ, ಹಾಗಾಗಿ ಟ್ರಾಫಿಕ್ ಜಾಮ್ ಉಂಟಾಗುತ್ತದೆ. ಆ ಕಾರಣದಿಂದ ಮೈಸೂರು ರೋಡ್ ಹಾಗೂ ಮಾಗಡಿ ರೋಡ್ ಮಧ್ಯೆ ಟ್ರಾಫಿಕ್ ಕಡಿಮೆ ಮಾಡಲು ಈ ಹೊಸ ರೋಡ್ ನಿರ್ಮಿಸಲಾಗಿದೆ. ಸ್ನೇಹಿತರೆ, ನೈಸ್ ರೋಡ್ ನಿರ್ಮಾಣ ಆರಂಭದಲ್ಲಿ ಬೆಂಗಳೂರಿನ ವಾಹನದ ಸಂಖ್ಯೆ ಕಡಿಮೆ ಇದ್ದವು, ಹಾಗಾಗಿ ಈ ನೈಸ್ ರೋಡ್ನಲ್ಲಿ 4 ಲೇನ್ ರೋಡ್ ಮಾಡಲಾಗಿತ್ತು. ವರ್ಷಗಳು ಕಳೆದಂತೆ ವಾಹನಗಳು ಏರಿಕೆ ಆಗುತ್ತಲೇ ಇದೆ. ಆದ್ದರಿಂದ ಪ್ರಸ್ತುತವಾಗಿ ನೈಸ್ ರೋಡನ್ನು 6 ಲೇನ್ ರೋಡ್ಗೆ ವಿಸ್ತರಣೆ ಮಾಡಲಾಗಿದೆ. ಆದರೂ ಕೂಡ ನೈಸ್ ರೋಡ್ ತನ್ನ ಕೆಪಾಸಿಟಿಗಿಂತ ಹೆಚ್ಚಿನ ವಾಹನಗಳು ಆಪರೇಷನ್ ಮಾಡುತ್ತಿದೆ. ಈ ಹೊಸ 10 ಲೇನ್ ರೋಡ್ ಬರೋದ್ರಿಂದ ನೈಸ್ ರೋಡ್ ಮೇಲಿನ ವಾಹನಗಳ ಒತ್ತಡ ಕಮ್ಮಿ ಆಗಲಿದೆ. ಈಗಾಗಲೇ ಕೆಂಗೇರಿಯಿಂದ ಮಾಗಡಿ ರೋಡ್ ತಲುಪಲು ನೈಸ್ ರೋಡ್ ಹಾಗೂ ಔಟರ್ ರಿಂಗ್ ರೋಡ್ ಇದೆ. ಔಟರ್ ರಿಂಗ್ ರೋಡ್ ಅಂದರೆ ಕೊಟ್ಟಿಗೆಪಳ್ಳಿಯಿಂದ ಕೆಂಗೇರಿ ಉಪನಗರ ಬರುತ್ತಲ್ಲ, ಆ ರೋಡು. ಈ ಔಟರ್ ರಿಂಗ್ ರೋಡ್ ಮುಖಾಂತರ ಮಾಗಡಿ ರೋಡಿಂದ ಮೈಸೂರು ರೋಡ್ ತಲುಪಲು 40ರಿಂದ 50 ನಿಮಿಷ ಬೇಕು. ಯಾಕೆಂದರೆ ಈ ರೋಡ್ ಅಷ್ಟು ಬ್ಯುಸಿ ಇರುತ್ತೆ. ಬನ್ನಿ ಈ ಮಾಗಡಿ ರೋಡ್ ಟ್ರಾಫಿಕ್ ಹೇಗಿರುತ್ತೆ ಅಂತ ಒಮ್ಮೆ ನೋಡೋಣ. ಸುಂಕದಕಟ್ಟೆ ಮಾಗಡಿ ಮೇನ್ ರೋಡ್ ಆಗಿರೋದ್ರಿಂದ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ. ಜೊತೆಗೆ ಸುಂಕದಕಟ್ಟೆ ಅಕ್ಕಪಕ್ಕ ಮಾರ್ಕೆಟ್ ಹಾಗೂ ಬಸ್ ಸ್ಟಾಪ್ ಇರೋದ್ರಿಂದ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ಜೊತೆಗೆ ಈ ಮೇನ್ ರೋಡ್ ಬ್ಯಾಡ್ರೇಲ್ ಇಂದ ಸುಂಕದಕಟ್ಟೆವರೆಗೂ ತುಂಬ ಚಿಕ್ಕ ಇದೆ. ಕೊಟ್ಟಿಗೆಪಳ್ಳಿ ಸಿಗ್ನಲ್ ಪೀಕ್ ಅವರ್ನಲ್ಲಿ ಇಲ್ಲಿಯೂ ಕೂಡ ಟ್ರಾಫಿಕ್ ಇರುತ್ತೆ. ಮೆಜೆಸ್ಟಿಕ್, ಹೆಬ್ಬಾಳ, ಯಶವಂತಪುರ, ಕೆಂಗೇರಿಗೆ ಕನೆಕ್ಟಿವಿಟಿ ಇರೋದ್ರಿಂದ ಬೆಳಗ್ಗೆ ಹಾಗೂ ಸಂಜೆ ವಾಹನಗಳ ಇದ್ದೇ ಇರುತ್ತವೆ. ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ನಾಗರಬಾವಿ, ವಿಜಯನಗರ, ನಾಯಂಡಹಳ್ಳಿ ಕಡೆಗೆ ಕನೆಕ್ಟಿವಿಟಿ ಇರೋದ್ರಿಂದ ಇಲ್ಲಿಯೂ ಕೂಡ ಯಾವಾಗಲೂ ವಾಹನಗಳ ಓಡಾಟ ಇರುತ್ತವೆ. ಬೆಳಗ್ಗೆ ಹಾಗೂ ಸಂಜೆ ಟ್ರಾಫಿಕ್ ಹೆಚ್ಚಾಗಿ ಇರುತ್ತದೆ. ಬೆಂಗಳೂರು ಯೂನಿವರ್ಸಿಟಿ ಸಿಗ್ನಲ್ ಬೆಂಗಳೂರು ಯೂನಿವರ್ಸಿಟಿ, ಕೆಂಗೇರಿ, ಉಳ್ಳಾಳ, ಕೊಟ್ಟಿಗೆಪಳ್ಳಿ ಕಡೆಯಿಂದ ಕನೆಕ್ಟಿವಿಟಿ ಇದೆ. ಇಲ್ಲಿಯೂ ಕೂಡ ಬೆಳಗ್ಗೆ ಹಾಗೂ ಸಂಜೆ ಟ್ರಾಫಿಕ್ ಹೆಚ್ಚಾಗಿ ಇರುತ್ತವೆ. ನೋಡಿದ್ರಲ್ಲ, ಇಷ್ಟು ಸಿಗ್ನಲ್ ಹಾಗೂ ಸ್ಲೋ ಮೂವಿಂಗ್ ಟ್ರಾಫಿಕ್ ಇಂದ ಮಾಗಡಿ ರೋಡಿಂದ ಮೈಸೂರು ರೋಡ್ಗೆ ಬರಲು 40ರಿಂದ 50 ನಿಮಿಷ ಬೇಕೇ ಬೇಕು. ಹಾಗಾಗಿ ಈ ಹೊಸ 10 ಲೇನ್ ರೋಡ್ ತುಂಬ ಉಪಯೋಗವಾಗಲಿದೆ. ಇನ್ನು ಈ ಹೊಸ ರೋಡ್ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಕೊನೆಯಾಗುತ್ತೆ ಎಂದರೆ ಬೆಂಗಳೂರು ಮೈಸೂರು ರಸ್ತೆ ಚಲಘಟ್ಟೆಯಿಂದ ಶುರುವಾಗಿ ಮಾಗಡಿ ರಸ್ತೆಯ ಸೀಗಳ್ಳಿ ರೋಡ್ ಕನೆಕ್ಟ್ ಆಗುತ್ತದೆ. ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಟೋಲ್ ಸಂಗ್ರಹಿಸುವ ನೈಸ್ ರೋಡ್ ಪಕ್ಕದಲ್ಲಿ ಈ ಹೊಸ ರೋಡ್ ಸಮಾನಾಂತರವಾಗಿ ಸಾಗುತ್ತದೆ. ಈ ಹೊಸ ರೋಡಲ್ಲಿ 50 ನಿಮಿಷ ಸಂಚಾರ ಸಮಯ ಕೇವಲ 10 ನಿಮಿಷಕ್ಕೆ ಇಳಿಯುತ್ತದೆ. ಸ್ನೇಹಿತರೆ, ನೀವಿಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನೆಂದರೆ ನೈಸ್ ರೋಡ್ ಸುಮಾರು 150 ಅಡಿ ಅಗಲ ಇದೆ. ಆದರೆ ಬಿಡಿಎ ನಿರ್ಮಾಣ ಮಾಡ್ತಿರೋ ಈ ಹೊಸ ರೋಡ್ 300 ಅಡಿ ಅಗಲ ಇದೆ. ನೈಸ್ ರೋಡ್ಗಿಂತ ದುಪ್ಪಟ್ಟು ಅಗಲ ಇದೆ. ಹಾಗಾಗಿ ಈ ಹೊಸ ರೋಡಿಂದ ಮೈಸೂರು ರೋಡ್ ಹಾಗೂ ಮಾಗಡಿ ರೋಡ್ ಮಧ್ಯೆ ಟ್ರಾಫಿಕ್ ಕಡಿಮೆ ಆಗಲಿದೆ. ಆರಂಭದಲ್ಲಿ ಈ 10 ಲೇನ್ ರಸ್ತೆ ಯೋಜನೆಗೆ 465 ಕೋಟಿ ರೂಪಾಯಿ ವೆಚ್ಚವಾಗುವುದು ಎಂದು ಅಂದಾಜಿಸಲಾಗಿತ್ತು. ರಸ್ತೆ ಪೂರ್ಣಗೊಳ್ಳುತ್ತಿರುವ ಈ ಹೊತ್ತಿನಲ್ಲಿ ಯೋಜನೆಗೆ ಒಟ್ಟು 585 ಕೋಟಿ ರೂಪಾಯಿ ವೆಚ್ಚವಾಗಿದೆ ಎಂದು ವರದಿಯಾಗಿದೆ. ಈ ಯೋಜನೆಗೆ ಒಟ್ಟು 320 ಎಕರೆ ಜಾಗವನ್ನು ಬಿಡಿಎ ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಈ ರಸ್ತೆಯನ್ನು ಬಿಡಿಎ ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ಬಿಡಿಎ ನಿರ್ಮಿಸಿದ ಈ ರಸ್ತೆ ಕಂಬಿಪುರ, ಕೆ. ಕೃಷ್ಣಸಾಗರ, ಭೀಮನಕುಪ್ಪೆ, ಕೊಮ್ಮಘಟ್ಟ, ಕೆಂಚನಾಪುರ ಮತ್ತು ಸೂಲಿಕೆರೆ ಗ್ರಾಮಗಳ ಮೂಲಕ ಹಾದು ಹೋಗುತ್ತದೆ. ಬೆಂಗಳೂರು ಸೇರಿದಂತೆ ಈ ಭಾಗದ ಜನರಿಗೂ ಈ ರಸ್ತೆಯಿಂದ ಹೆಚ್ಚಿನ ಅನುಕೂಲ ಸಿಗಲಿದೆ. ಈ ರಸ್ತೆ 2011ರ ಜುಲೈ 27ರಂದು ಭೂಸ್ವಾಧೀನ ನಡೆದಿತ್ತು. ಯೋಜನೆಯು 2017ರ ಸೆಪ್ಟೆಂಬರ್ನಲ್ಲಿ ಟೆಂಡರ್ ಕರೆದು ಕೆಲಸ ಮುಗಿಸಲು 2019ರ ಆಗಸ್ಟ್ ತಿಂಗಳನ್ನೊಳಗೆ ಗಡುವು ನೀಡಲಾಗಿತ್ತು. ಆದರೆ ಇದು ಮುಂದೂಡಿಕೆ ಆಗಿ ಇದೀಗ 2025ವರೆಗೂ ಬಂದು ನಿಂತಿದೆ. ಮುಂದಿನ ಕೆಲವು ತಿಂಗಳಲ್ಲಿ ಈ ರಸ್ತೆ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ಈ ಹೊಸ 10 ಲೇನ್ ರೋಡ್ ಏನಿದೆ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ನ ಭಾಗವಾಗಿದೆ. ಹೊಸೂರು ರೋಡ್ನಿಂದ ಮೈಸೂರು ರೋಡ್ವರೆಗೂ ಪೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣ ಮಾಡಬೇಕಿದೆ. ಮೈಸೂರು ರೋಡಿಂದ ಮಾಗಡಿ ರೋಡ್ವರೆಗೂ ಈ ರೋಡ್ ನಿರ್ಮಾಣ ಮುಗಿದ ಮೇಲೆ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ 2 ರೆಡಿಯಾಗುತ್ತದೆ. ಈ ರಸ್ತೆ ಪ್ರಸ್ತುತ ಕಾಮಗಾರಿ ಕೆಲಸ ಎಲ್ಲಿವರೆಗೂ ಮುಗಿದಿದೆ ಎಂದು ನೋಡೋಣ ಬನ್ನಿ.
ಇದು ಬೆಂಗಳೂರು ಮೈಸೂರು ಹೈವೇ ಮತ್ತು ಇದು ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್. ಇಲ್ಲಿ ಚೆಲ್ಲಘಟ್ಟ ಮೆಟ್ರೋ ಡಿಪೋ ಬರುತ್ತೆ. ನೀವು ನೋಡ್ತಿರ್ಬೋದು, ಈ ಡಿಪೋ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಡಿಪೋ ನಿರ್ಮಾಣ ಆದಮೇಲೆ ಈ ಹೊಸ ರೋಡು ಮೈಸೂರು ರೋಡ್ಗೆ ಕನೆಕ್ಟ್ ಮಾಡ್ತಾರೆ. ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಮುಗಿದಿದೆ. ಎಲ್ಲಿವರೆಗೂ ಅಂದರೆ ಅಪ್ ಟು ಕೊಮಘಟ್ಟವರೆಗೂ ಎಲ್ಲ 10 ಲೇನ್ಗಳು ಮುಗಿದಿದೆ. ಇಲ್ಲಿ ನೋಡಿ, ಇದು ನಾಡಪ್ರಭು ಕೆಂಪೇಗೌಡ ಲೇಔಟ್. ಇಲ್ಲಿ ಹೊಸ ರೋಡಿಂದ ಈ ಲೇಔಟ್ಗೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಲೇಔಟಿಂದ ಸ್ವಲ್ಪ ಮುಂದೆ ಹೋದರೆ ಕೊಮಘಟ್ಟದಲ್ಲಿ 200 ಮೀಟರ್ ಅಷ್ಟು ಜಾಗ ಇನ್ನೂ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ. ನಂತರ ಈ ರೋಡ್ ನಿರ್ಮಾಣ ಕೆಲಸ ಶುರುವಾಗುತ್ತದೆ. ಈ 10 ಲೇನ್ ರೋಡ್ನಲ್ಲಿ 6 ಲೇನ್ ಆಕ್ಸಿಸ್ ಕಂಟ್ರೋಲ್ ಹೈವೇ ಆಗಿರುತ್ತೆ. ಇನ್ನುಳಿದ 4 ಲೇನ್ ಸರ್ವಿಸ್ ರಸ್ತೆ ಆಗಿರುತ್ತೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ತರಹ ಹೆಚ್ಚಿನ ವಿಡಿಯೋಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದೆ ಹೋದರೆ ಸೂಲಿಕೆರೆ ಬಳಿ ಒಂದಷ್ಟು ರೋಡ್ ಕನ್ಸ್ಟ್ರಕ್ಷನ್ ಆಗಿದೆ, ಮತ್ತಷ್ಟು ಕನ್ಸ್ಟ್ರಕ್ಷನ್ ಆಗಬೇಕಿದೆ. ಕೆಂಚನ್ಪುರ ಹಾಗೂ ಕನ್ನಳ್ಳಿ ಬಳಿಯೂ ಕೂಡ ಒಂದಷ್ಟು ರೋಡ್ ಕನ್ಸ್ಟ್ರಕ್ಷನ್ ಆಗಿದೆ, ಮತ್ತಷ್ಟು ಆಗಬೇಕಿದೆ. ಇಲ್ಲಿ ನೋಡಿ, ಕನ್ನಳ್ಳಿ ಬಳಿಯೂ ಕೂಡ 200 ಮೀಟರ್ ಆದಷ್ಟು ಜಾಗದಲ್ಲಿ ಇನ್ನೂ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಬೇಕಿದೆ. ನಂತರ ರೋಡ್ ನಿರ್ಮಾಣ ಕೆಲಸ ಶುರುವಾಗುತ್ತದೆ. ಹೀಗೆ ಮುಂದೆ ಹೋದರೆ ಕನ್ನಳ್ಳಿಯಿಂದ ಸೀಗಹಳ್ಳಿವರೆಗೂ ರೋಡ್ ಕನ್ಸ್ಟ್ರಕ್ಷನ್ ಮುಗಿದಿದೆ. ಸೀಗಹಳ್ಳಿ ಮೇನ್ ರೋಡ್ ಕನೆಕ್ಷನ್ ಮಾಡಲು ಈ ಹೊಸ ರೋಡ್ 1/2 ಕಿಲೋಮೀಟರ್ ಅಷ್ಟು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ಇಲ್ಲಿ ನೋಡಿ, ಇದೇ ಮಾಗಡಿ ಮೇನ್ ರೋಡ್. ಲೆಫ್ಟ್ಗೆ ಹೋದರೆ ಸೀಗಹಳ್ಳಿಗೆ ಕನೆಕ್ಟ್ ಆಗುತ್ತೆ ಹಾಗೂ ರೈಟ್ಗೆ ಹೋದರೆ ಮಾಚೋಳಿಗೆ ಕನೆಕ್ಟ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನೆಂದರೆ, ಈ ಹೊಸ ರೋಡ್ ಉದ್ದಕ್ಕೂ BD ಅವರು ತುಂಬ ಲೇಔಟ್ಗಳನ್ನು ಮಾಡಿದ್ದಾರೆ. ಈ ಒಂದು ಮುಖ್ಯ ಕಾರಣದಿಂದ BD ಅವರೇ ಮುತುವರ್ಜಿವಹಿಸಿ ಈ ರೋಡ್ನ ಹೈ ಕ್ಲಾಸ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಕೆಲವೊಂದಷ್ಟು ಕಡೆ ಭೂ ಸ್ವಾಧೀನ ಪ್ರಕ್ರಿಯೆ ಇನ್ನೂ ಕೋರ್ಟಲ್ಲಿ ಇದೆ. ಇದು ಬೇಗ ಇತ್ಯರ್ಥವಾದರೆ ಅತಿ ಶೀಘ್ರದಲ್ಲಿ ಈ ರೋಡ್ ಸಾರ್ವಜನಿಕ ಸಂಚಾರಕ್ಕೆ ಓಪನ್ ಆಗಲಿದೆ. ಇದಿಷ್ಟು ಪೆರಿಫೆರಲ್ ರಿಂಗ್ ರೋಡ್ 2ರ ಭಾಗವಾದ ಮೈಸೂರು ರೋಡ್ ಹಾಗೂ ಮಾಗಡಿ ರೋಡ್ನ ವಿವರಗಳು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಒತ್ತಿ.